ಯಾಕಿಂತ ಕೆಲಸ ಮಾಡ್ಕೋದ್ರಿ? ನೀವು ಹಿಂಗೆಲ್ಲ ಮಾಡ್ತೀರಂತ ಕನ್ಸು ಮನ್ಸಲ್ಲ ಅಂದ್ಕೊಂಡಿರ್ಲಿಲ್ಲ ನಾನು. ಏನು ಹೇಳ್ತಿದ್ದೀರಾ ಸಿದ್ದು ಅವರೇ? ನಾನೇನು ಮಾಡಿದೆ? ನನಗೆಲ್ಲ ಗೊತ್ತಾಯ್ತು ಮೇಡಮ್ ಅವರೇ. ನನಗೋಸ್ಕರ ನನ್ನ ಜೈಲಿಂದ ವರ್ಕ್ ಕರ್ಸೋಕ್ಕೋಸ್ಕರ ನಿಮ್ಗೆ ಏನೆಲ್ಲ ಮಾಡಿದ್ದೀರಾ ಅಂತ. ನಿಮ್ಗೆ ಯಾಕೆ ಬೇಕಾಗಿತ್ತಿದ್ದಲ್ಲ? ಅಯ್ಯೋ, ನಾನು ಇವ್ರನ್ನ ಬಿಟ್ಟು ಹೋಗಬೇಕು ಅನ್ನೋ ಅಗ್ರಿಮೆಂಟಿಗೆ ಸೈನ್ ಹಾಕಿರೋದು ಸಿದ್ದು ಅವ್ರಿಗೇನಾದರೂ ಗೊತ್ತಾಗೋಯ್ತಾ? ಸಿದ್ದು ಅವರೇ, ನನಗೆ ನೀವು ಚೆನ್ನಾಗಿರಬೇಕು, ಮುಂಚಿನ ಹಾಗೆ ಖುಷಿಯಾಗಿರಬೇಕು, ಮನೆಯವ್ರ ಜೊತೆ ಎಲ್ಲ ಖುಷಿಯಾಗಿ ಬದುಕಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ನಾನು ಹೀಗೆ ಮಾಡಿದೆ. ಏನು ಮೇಡಮ್ ಅವರೇ ನೀವು? ನಾನು ತಪ್ಪು ಮಾಡಿದ್ದೀನಿ ಅಂದಮೇಲೆ ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಬೇಕಾಗಿರೋ ಧರ್ಮ ಅಲ್ವೇ? ಇಷ್ಟಕ್ಕೆ ನೀವು ಯಾಕೆ ಅಷ್ಟೆಲ್ಲ ಕಷ್ಟಪಡ್ಕೋದ್ರಿ? ಅಲ್ಲ ಸಿದ್ದು ಅವರೇ, ನೀವು ಏನು ಹೇಳ್ಬೇಡಿ ಮೇಡಮ್ ಅವರೇ. ಅಣ್ಣ ನನಗೆಲ್ಲ ಹೇಳ್ದ, ನೀವು ಅವತ್ತಿಂದ ನನ್ನ ಬಿಡಿಸೋಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ಅಂತ. ಸತ್ಯ, ಇವ್ರಿಗೆ ಅಗ್ರಿಮೆಂಟ್ ವಿಷಯ ಇನ್ನೂ ಗೊತ್ತಾಗಿಲ್ಲ. ನನಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ನಾನು ಖುಷಿ ಪಡಬೇಕು, ನೋವು ತಿನ್ನಬೇಕು, ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಮೇಡಮ್ ಅವರೇ. ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಕಾಗೋದಿಲ್ಲ. ಸಿದ್ದು ಅವರೇ ನೋಡಿ, ನಾನು ನಿಮ್ಮ ಹೆಂಡತಿ ಅಂದಮೇಲೆ ನಾನು ನಿಮ್ಮನ್ನು ಕಷ್ಟದಿಂದ ಪಾರು ಮಾಡೋದು ನನ್ನ ಕರ್ತವ್ಯ ಅಲ್ವಾ? ನಾನು ಅಷ್ಟೇ ಮಾಡಿದ್ದೀನಿ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನೀವು ಈ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ನನಗೆ ಸ್ಟ್ರಾಂಗಾಗಿ ಅನ್ನಿಸ್ತಿದೆ. ಅದನ್ನು ಹೇಗೋ ಒಂದು ಮಾಡಿ ಪ್ರೂಫ್ ಮಾಡ್ತೀನಿ ನಾನು. ಸದ್ಯಕ್ಕೆ ನಿಮಗೆ ಬೇಲ್ ಸಿಕ್ತಲ್ಲ, ನನಗಷ್ಟೇ ಸಾಕು. ನೀವು ಚೆನ್ನಾಗಿರಬೇಕು, ನೀವು ಖುಷಿಯಾಗಿರಬೇಕು, ಅದೇ ಮುಖ್ಯ. ಮೇಡಮರೇ, ನಿಮ್ಮನ್ನು ಹೆಂಡತಿ ಆಗ್ಬಿಡ್ದಿರೋದು ನನ್ನ ಅದೃಷ್ಟ ಮೇಡಮರೇ. ಮೇಡಮರೇ, ಯಾಕೆ ಮೇಡಮರೇ ಹೆಂಗೆ ನಿಂತಿದ್ದೀರಾ? ಏನಿಲ್ಲ ಸಿದ್ದು ಅವರೇ, ಸುಮ್ಮನೆ ಹಾಗೆ ನಿಂತಿದ್ದೆ ಅಷ್ಟೇ. ಇಲ್ಲ ಮೇಡಮ್ ಅವರೇ, ನಾನು ಮನೆಗೆ ಬಂದಾಗಿಂದ ಗಮನಿಸ್ತಾನೆ ಅವನಿಗೆ ನಿಮ್ಗೆ ಖುಷಿಯಾಗೇ ಇಲ್ಲ, ಏನೋ ಬೇಜಾರಲ್ಲಿದ್ದೀರಾ ಅನ್ನಿಸ್ತದೆ. ಇಲ್ಲ ಸಿದ್ದು ಅವರೇ, ನಾನು ನಾರ್ಮಲ್ ಆಗಿ ಇದ್ದೀನಿ. ಇಲ್ಲ ಮೇಡಮ್ ಅವರೇ, ನನ್ನ ಕಣ್ಣು ಸುಳ್ಳು ಹೇಳೋಕ್ಕಿಲ್ಲ. ಯಾಕೆ ಮೇಡಮ್ ಅವರೇ, ನಾನು ಮತ್ತೆ ಜೈಲಿಗೆ ಹೋಗ್ತೀನಿ ಅಂತನಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ಎಲ್ಲೂ ಹೋಗಬಾರ್ದು, ಇಲ್ಲೇ ಇರಬೇಕು, ಖುಷಿಯಾಗಿರಬೇಕು. ಇಲ್ಲ ಮೇಡಮ್ ಅವರೇ, ಸತ್ಯ ಎಷ್ಟೇ ಕಹಿದ್ರೂ ಅದನ್ನು ಅಪ್ಕೊಳ್ಳೇಬೇಕು. ನಾನು ಬೇಲ್ ಮೇಲೆ ಆಚೆ ಬಂದಿರೋದು, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು, ಪ್ರಾಯಶ್ಚಿತ್ತ ಆಗಲೇಬೇಕಲ್ವೇ? ಸಿದ್ದು ಅವರೇ, ನೀವು ಯಾವ ತಪ್ಪು ಮಾಡಿಲ್ಲ. ನಾನು ಆಗಲೇ ನಿಮಗೆ ಹೇಳಿದ್ನಲ್ಲ, ನೀವು ಈ ಆಕ್ಸಿಡೆಂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಿಂದ 2 ಜೀವ ಹೋಗೋಕ್ಕಂತೂ ಸಾಧ್ಯನೇ ಇಲ್ಲ. ನೋಡಿ, ಸತ್ಯ ಯಾವತ್ತೂ ಬೂದಿ ಮುಚ್ಚಿದ ಕೆಂಡದ ಹಾಗೆ. ಕೆದಕ್ತಾ ಇದ್ರೆ ಒಂದಲ್ಲ ಒಂದಿನ ಸತ್ಯ ಹೊರಗೆ ಬಂದೇ ಬರುತ್ತೆ. ಮೇಡಮ್ ಅವರೇ, ಈಗ ಅದೆಲ್ಲ ಬಿಟ್ಟಾಕಿ, ಆದುದಾಗ್ಲಿ. ಈಗ ನಾನು ಇಲ್ಲವನೇ, ಇರೋಷ್ಟು ದಿನ ಖುಷಿಯಾಗಿರೋಣ. ಹಾಂ, Every morning I remember you. Every noon, every night we'll be there for you. ಶಾಂತಮ್ಮ, ನಾನು ಚಿನ್ನುಮರಿ ಹಾಡು ಕೇಳ್ತಾ ಇದ್ರೆ ಇಡೀ ಜಗತ್ತನ್ನ ನಾನು ಮರ್ತು ಬಿಡ್ತೀನಿ. ಅಷ್ಟು ಸೊಗಸಾಗಿ ಹಾಡಿದ್ದಾರೆ. ನನಗೆ ಯಾವಾಗಲೂ ಅವ್ರು ಹಾಡು ಕೇಳ್ತಾ ಇದ್ರೆ ಬರೀ ನಾನು ಅವರು ಜೊತೆಗಿದ್ದೀವೇನೋ ಅಂತ ಅನ್ಸುತ್ತೆ. ನೀವು ಕೇಳ್ತೀರಾ? ತಗೊಳ್ಳಿ.
ಬೇಡಪ್ಪ, ನೀನು ಕೇಳು. ನೀನು ಕೇಳಿ ಖುಷಿ ಪಡ್ತೀಯಲ್ಲ, ಆ ಖುಷಿ ನಾನು ನೋಡಿ ನಾನು ಖುಷಿ ಪಡ್ತೀನಿ. ಇಷ್ಟು ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀರಲ್ಲ, ಅಷ್ಟು ಸಾಕು. ಜಯಂತ್, ಮೊನ್ನೆ ಒಂದು ಹುಡುಗಿ ಬಂದು ಎಂಗೇಜ್ಮೆಂಟ್ ಇದೆ ಅಂತ ಕಾರ್ಡ್ ಕೊಟ್ಟು ಹೋದ್ರಲ್ಲ, ಆ ಎಂಗೇಜ್ಮೆಂಟ್ ಇವತ್ತೇ ಅಲ್ವಾ? ನೀನು ಹೋಗೋದಿಲ್ವಾ? ಇಲ್ಲ ಶಾಂತಮ್ಮ. ಯಾಕಪ್ಪ? ಪಾಪ, ಅವರಷ್ಟು ಪ್ರೀತಿಯಿಂದ ಬಂದು ಕಾರ್ಡ್ ಕೊಟ್ಟು ಹೋಗಿದ್ದಾರೆ. ನೀನು ಹೋಗಲಿಲ್ಲ ಅಂದರೆ ತಪ್ಪಾಗೋದಿಲ್ವಾ? ಹೇಗೆ ಹೋಗಲಿ ಶಾಂತಮ್ಮ? ನನ್ನ ಪ್ರೀತಿ ನಾನು ಕಳ್ಕೊಂಡಿದ್ದೀನಿ. ಈಗ ಇನ್ನೊಬ್ಬರ ಪ್ರೀತಿನಲ್ಲಿ, ಅದರ ಸೆಲೆಬ್ರೇಷನ್ನಲ್ಲಿ ನಾನು ಹೇಗೆ ಭಾಗಿಯಾಗಲಿ? ಅವರಿಬ್ಬರನ್ನ ಜೊತೆಗೆ ನೋಡಿದ್ರೆ ಮತ್ತೆ ನನಗೆ ಪ್ರೀತಿ ನೆನಪಾಗುತ್ತೆ. ನನ್ನ ಚಿನ್ನು ಮರಿ ಬೇಕು ಅಂತ ಅನ್ಸುತ್ತೆ. ನಾನು ಹೋಗಲ್ಲ ಶಾಂತಮ್ಮ. ನೋಡು ಜಯಂತ್, ನಿನಗೆ ದುಃಖ ಇದೆ ನಿಜ. ಹಾಗಂತೇಳಿ ಮನೇಲೇ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಸಂತೋಷ ಸಿಗೋದು ಯಾವಾಗ? ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರೆ ಅಲ್ವಾ ಆ ಸಂತೋಷ ಮತ್ತೆ ಬರೋದು. ಈ ಜಯಂತನ ಪಾಲಿಗೆ ಅವನ ಜಾನ್ವಿ ಸಿಕ್ಕ ಮೇಲೆ ಮತ್ತೆ ಸಂತೋಷ ಶಾಂತಮ್ಮ. ಆಗಲೇ ಮತ್ತೆ ಸಂತೋಷ ಅಂದ್ರೇನು ಅಂತ ನನಗೆ ಗೊತ್ತಾಗೋದು ಅನ್ಸುತ್ತೆ. ಅಲ್ಲಿವರೆಗೂ ನನಗೆ ಹೋಗಕ್ಕೆ ಸಾಧ್ಯ ಇಲ್ಲ ಶಾಂತಮ್ಮ. ಇನ್ನೊಬ್ರು ಸಂತೋಷ ನೋಡಿದ್ರೆ